ಬೆಂಬಲ ನೀಡಿ ಮತ ಹಾಕಿ ಗೆಲ್ಲಿಸಿದಂಥ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ, ಸ್ನೇಹಿತರಿಗೆ ಹಾಗೂ ನನ್ನ ಗೆಲುವಿಗೆ ದುಡಿದಂಥ ಹಗಲು ಎರಳು ದುಡಿದಂಥ ಎಲ್ಲ ನನ್ನ ಸಹಪಾಠಿಗಳಿಗೆ ಮೊಟ್ಟ ಮೊದಲನೇದಾಗಿ ವಂದಿಸ್ತೇನೆ. ಈ ಚುನಾವಣೆಯಿಂದ ಅರ್ಥ ಆಗುತ್ತೆ, ಯಾವತ್ತಿದ್ರೂ ಸತ್ಯ ಗೆಲ್ಲತ್ತೆ. ಯಾವುದೇ ಕಾರಣಕ್ಕೂ ಕೆಲಸ ಮಾಡಿದವ್ರಿಗೆ ಮತದಾರ ಬೆಂಬಲಿಸ್ತಾನೆ. ಹಾಗೂ ಯಾರು ಹಾರ್ಡ್ ವರ್ಕ್ ಅದು ರಿಸೀವ್ ಮಾಡ್ಕೊಳ್ಳಿ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರಿಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ, ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋ ಕಾರಣಕ್ಕೆ ನನ್ನನ್ನು ಗೆಲ್ಲಿಸಿದ್ದಾರೆ. ನಮ್ಮ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಶ್ರೀಯುತ ಷಡಾಕ್ಷರಿಯವರ ಬೆಂಬಲಿತ ಅಭ್ಯರ್ಥಿಯಾಗಿ ನನ್ನ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳು ಮಾಡಿದ್ದಾರೆ. ಆದರೂ ಸಹ ಮತದಾರರಿಗೆ ಗೊತ್ತಿದೆ, ಎಲೆಕ್ಷನ್ ದಿವಸ ಬಂದು ಹೋಗಿ ಎಲೆಕ್ಷನ್ಗೆ ಬಂದು ಹೋಗುವಂಥ ನಾಯಕರಲ್ಲ, ನಮಗೆ ಅಹರ್ನಿಶಿ ದುಡಿಯುವಂಥ, ರಾತ್ರಿ ಹಗಲು ನಮಗಾಗಿ ಎಚ್ಚೆತ್ತುಕೊಂಡು ನಮ್ಮ ಕನಿಷ್ಠ ಸ್ಪಂದನೆ ನೀಡುವಂಥವ್ರಿಗೆ ನಾವು ಬೆಂಬಲ ಕೊಟ್ಟರೆ ಅವರು ನಮಗೆ ಸಹಕರಿಸ್ತಾರೆ ಅಂಥೇಳಿ ನನಗೆ ನನ್ನ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಬೋಧಕೇತರ ನೌಕರರು ಸಹಕರಿಸಿ ಇವತ್ತು ಅಭೂತಪೂರ್ವ ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮತದಾರರಿಗೆ ಜೊತೆಗೆ ನನಗೆ ಹಗಲಿರುಳೆನ್ನದೆ ನನಗೆ ಬೆನ್ನೆಲುಬಾಗಿ ನನ್ನ ತೋಲ್ಬಲಗಳಾಗಿ ಕೆಲಸ ಮಾಡಿದಂಥ ನಮ್ಮ ಶ್ರೀಮತಿ ರಮಾ ಅವರು ಇರ್ಬೋದು, ಶ್ರೀಮತಿ ಶೋಭಾ ಅವರು, ಶ್ರೀ ವಿನಯ್ ಪ್ರಸಾದ್ ಅವರು, ಶಿಲ್ಪಾ ಅವರು, ಶ್ರೀಮತಿ ಮಾಲತಿ ಅವರು, ಇನ್ನೂ ಹಲವಾರು ಜನ, ಹರೀಶ್ ಅವರು, ಇನ್ನೂ ಹಲವಾರು ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಇದರೆಲ್ಲರ ಜೊತೆಗೆ ವಿಶೇಷತೆ ಅಂದರೆ ನಮ್ಮ ಕೆಲವು ಹಿರಿಯರು, ಸಂಘಟನೆಯ ಕೆಲವು ಹಿರಿಯ ಉಪಾಧ್ಯಕ್ಷರು ಶ್ರೀಯುತ ಶ್ರೀನಿವಾಸ ಮೂರ್ತಿಯವರು, ಮನೋಹರ್ ಸಾವಂತ್ ಅವರು, ರಾಜಶೇಖರ್ ಅವರು, ಆಮೇಲೆ ಫಯಾಜ್ ಸಾರ್ ಅವರು, ಇನ್ನೂ ಹಲವಾರು ಜನ ನಮಗೆ ಸಹಕರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಹೀಗೆ ಚೆನ್ನಾಗಿ ವರ್ಕ್ ಮಾಡೋಣ ಅಂತ, ನೌಕರ ಪರವಾಗಿ ವರ್ಕ್ ಮಾಡೋಣ ಅಂತ. ಸರ್ ನಂದು 105, ಅವ್ರದ್ದು 72. ಯಾವ ಡಿವಿಷನ್? SLC ಬೋರ್ಡ್, ಎಕ್ಸಾಮಿನೇಷನ್ ಬೋರ್ಡ್. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಅತಿ ಉನ್ನತ ಮತಗಳನ್ನ ಗಳಿಸಿ ನೀವು ಮಾತಾಡಿ. 32 ಮತದಿಂದ 33 ಮತದಿಂದ ಜಯಿಸಲಾಗಿದ್ದೀನಿ. ಇದೆಲ್ಲ ನನ್ನ ಗೆಲುವೆಲ್ಲ ನನ್ನ ಎಲ್ಲ ನಮ್ಮ ನೌಕರ ಬಾಂಧವರಿಗೆ ನಾನು ಸರ್ ಎಲ್ಲ ನೌಕರಿಗೆ ಒಳ್ಳೆಯವ್ರು ಮಾಡಬೇಕು. ಸರ್ ಹೊಸ ಯೋಜನೆಗಳನ್ನ ಹಾಕೊಂಡಿದ್ದಾರೆ ನೌಕರ ಬಂದವರಿಗೆ ಅಂತ ವಿಚಾರ ಹೇಳಿದ್ದೀರಿ. ಯಾವ್ದು ಹೇಳಿ? ಇದೆಲ್ಲ ಮುಂದಿನ ಅಧ್ಯಕ್ಷ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ. ಓಕೆ, ಥ್ಯಾಂಕ್ ಯು.